ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಜಂಗಮವ ಕರೆತಂದು ಮನೆಯಲ್ಲಿ ಕೊಳ್ಳಿರಿಸಿ, ಜಂಗಮವ ಕರೆತಂದು ಮನೆಯಲ್ಲಿ ಕೊಳ್ಳಿರಿಸಿ, ಲಿಂಗದ ಮೇಲಣ ಜಪವನ್ನೆಣಿಸುವ ಭಕ್ತನ ಬಾಯಲ್ಲಿ ಕೆರವನಿಕ್ಕಲಿ. ಲಿಂಗದ ಮೇಲಣ ಜಪವನ್ನೆಣಿಸುವ ಭಕ್ತನ ಬಾಯಲ್ಲಿ ಕೆರವನಿಕ್ಕಲಿ. ಅವನ ಲಿಂಗಾರ್ಚನೆಯ ಬಾಯಲ್ಲಿ ಹುಡಿಹೊಯ್ಯಲಿ, ಅವನ ಲಿಂಗಾರ್ಚನೆಯ ಬಾಯಲ್ಲಿ ಹುಡಿಹೊಯ್ಯಲಿ. ಜಂಗಮದ ತೃಪ್ತಿ ಅಂದರಿಯದೆ ಲಿಂಗವಂತೆಂದಾದನೋ ಮರಳೆ. ಜಂಗಮದ ತೃಪ್ತಿಯನ್ನರಿಯದೆ ಲಿಂಗವಂತನೆಂದಾದನೋ ಮರಳೆ. ಆತ ಪಿಸುಣ ಹೊಲೆಯನೆಂದಾತ ಅಂಬಿಗರ ಚೌಡಯ್ಯ. ಆತ ಪಿಸುಣ ಹೊಲೆಯನೆಂದಾತ ಅಂಬಿಗರ ಚೌಡಯ್ಯ. ಇಲ್ಲಿ ಅಂಬಿಗರ ಚೌಡಯ್ಯನವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಅಲ್ಲಿ ತನುವನ್ನು ಗುರುವಿಗೆ, ಮನವನ್ನು ಲಿಂಗಕ್ಕೆ, ಧನವನ್ನು ಜಂಗಮಕ್ಕೆ ಸವಿಸಬೇಕು ಅಂತ ಹೇಳಿ ಇಲ್ಲಿ ಶರಣರು ಒಂದು ಹಾಕಿಕೊಟ್ಟವಂಥ ಒಂದು ಪಥ ಅದು. ಅದೇ ಮರೆತು ಕೇವಲ ನಾವು ಪೂಜೆ ಅಷ್ಟೇ ಮಾಡ್ತೇವೆ ಅಂತ ಪೂಜೆ ಮಾಡ್ಕೊತ ಜಪ ಮಾಡ್ಕೊತ ಕುಂತ್ರೆ ಅವರು ಪಿಸುಣ ಹೊಲೆಯರು ಅಂತ ಹೇಳ್ತಾರೆ. ಅವ್ರು ಯಾರು? ಅಂಬಿಗರ ಚೌಡಯ್ಯನವರು. ಇಲ್ಲಿ ಜಂಗಮವ ಕರೆತಂದು ಮನೆಯಲ್ಲಿ ಕುರುಳಿರಿಸಿ. ಜಂಗಮ ಅಂದರೆ ಈಗ ಸಾಮಾನ್ಯವಾಗಿ ಈ ಜಾತಿ ಜಂಗಮರಲ್ಲ, ಯಾರೇ ಒಬ್ಬ ಶರಣರು, ಮಹಾತ್ಮರು, ಯಾರೇ ಒಬ್ಬರು ಮನೆಗೆ ಒಟ್ಟು ಯಾರೇ ಒಬ್ಬರು ಬಂದಿರಲಿಲ್ಲ, ಅವರನ್ನು ಕರ್ಕೊಂಡು ಬಂದು ಮನೆಯೊಳಗೆ ಕುಂಡ್ರಿಸಿ ಅವರ ಒಂದು ಉಪಚಾರವನ್ನು ಮಾಡಬೇಕು, ಅವರಿಗೆ ಅತಿಥಿ ಸತ್ಕಾರವನ್ನು ಮಾಡಬೇಕು ಅನ್ನೋದನ್ನು ಬಿಟ್ಟು ಅವ್ರನ್ನಲ್ಲಿ ಕುಂಡ್ರಿಸಿ ಲಿಂಗದ ಮೇಲೆ ಜಪವನ್ನೆಣಿಸುವ ಭಕ್ತರ ಬಾಯಲ್ಲಿ ಕೆರವನಿಕ್ಕಲಿ. ಅವ್ರನ್ನಲ್ಲಿ ಕುಂಡ್ರಿಸಿ ಇಲ್ಲಿ ನಾನು ಲಿಂಗ ಪೂಜೆ ಮಾಡ್ಕೊತ ಜಪ ಮಾಡ್ಕೋತ ಕೂತ್ಬಿಟ್ಟೆ ಅಂದ್ರೆ ಅಂಥವ್ರಿಗೆ ಏನು ಮಾಡ್ಬೇಕಂತಾರೆ ಅವರು? ಕೆರವನಿಕ್ಕಲಿ ಅಂಥವ್ರು ಬಾಯಾಗ ಅಂತ ಹೇಳ್ತಾರೆ. ಅವ್ರು ಯಾರು? ಅಂಬಿಗರ ಚೌಡಯ್ಯನವರು. ಯಾಕಂತ ಕೇಳಿದ್ರೆ ಇಲ್ಲಿ ಗುರು ಬಸವಣ್ಣನವರು ಒಂದು ಕಡೆ ಹೇಳ್ತಾವೆ, ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿರಿ. ಅದರಲ್ಲಿ ಕೇವಲ ಒಂದು ಲಿಂಗವನ್ನು ಹಿಡ್ಕೊಂಡು ಪೂಜೆ ಮಾಡ್ತಾ ಅದ್ರ ಕಡೆಗೇ ನೀವು ಗಮನ ಕೊಟ್ಕೊಂಡು ಕುಂತ್ರೆ ಮತ್ತು ಮುಂದೆ ಸಮಾಜ ನೋಡೋರು ಯಾರು? ಸಮಾಜಕ್ಕೆ ಧನವನ್ನು ಯಾವಾಗ ಸವಿಸೋದು ನೀವು? ಅದಕ್ಕೆ ಅಲ್ಲಿ ಲಿಂಗ ಪೂಜೆ ಒಂದು ಪ್ರಾಮುಖ್ಯತೆ ಎಷ್ಟು ಲಿಂಗಾಯತ ಧರ್ಮದಲ್ಲಿದೆಯೋ ಅದಕ್ಕಿಂತ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಸಮಾಜದ ಬಗ್ಗೆ ಗುರು ಬಸವಣ್ಣನವರು ಕೊಡಮಾಡಿದ್ದಾರೆ. ಅದಕ್ಕೆ ಅಲ್ಲೇನು ಮಾಡಬೇಕಂದ್ರೆ ಜಂಗಮವನ್ನು ಕರೆತಂದು ಅಲ್ಲಿ ಲಿಂಗ ಪೂಜೆ ಮಾಡ್ತಾ ಕಾಲಹರಣ ಮಾಡಬೇಡ ಅಂತ ಹೇಳ್ತಾರೆ ಅವರು. ಹಾಗೆ ಮುಂದೆ ಹೇಳ್ತಾರೆ, ಅವ ಲಿಂಗಾರ್ಚನೆ ಬಾಯಲ್ಲಿ ಹುಡಿಯ ಹೊಯ್ಯಲಿ. ಅವೇನಾತ ಲಿಂಗಾರ್ಚನೆ ಮಾಡ್ಕೋತಾ ಅಲ್ಲಿ ಜಪ ಮಾಡ್ಕೋತಾ ಮಂತ್ರ ಹೇಳ್ಕೋತಾ ಕೂತ್ಕೊಂಡ ಅಂದ್ರೆ ಅವನ ಬಾಯಿ ಒಳಗೆ ಹುಡಿ ಹೊಯ್ಯಲಿ ಅಂತ ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ, ಜಂಗಮದ ತೃಪ್ತಿಯನ್ನರಿಯದೆ. ಅಂದರೆ ಆ ಜಂಗಮನಿಗೆ ಬಂದಂಥ ಶರಣರಿಗೆ ಒಂದು ತೃಪ್ತಿ ಆದರೆ ಅವರು ಅದೇ ಒಂದು ಉಪಚಾರವನ್ನು, ಒಂದು ಅತಿಥಿ ಸತ್ಕಾರವನ್ನು, ಅವರಿಗೆ ಯೋಗಕ್ಷೇಮವನ್ನು ಅದನ್ನು ವಿಚಾರ ಮಾಡದೆ ಲಿಂಗವಂತನೆಂದಾದನು ಮರಳಿ. ಅಂದರೆ ಕೇವಲ ನಾನು ಲಿಂಗವಂತ ಅಂತ ಹೇಳಿ ಲಿಂಗ ಒಂದು ಕಟ್ಟಿಕೊಂಡು ಲಿಂಗ ಒಂದು ಪೂಜೆ ಮಾಡಿದರೆ ಆಗೋದಿಲ್ಲ ಅನ್ನೋದು ಇಲ್ಲಿ ಶರಣರ ಒಂದು ಸದುದ್ದೇಶ. ಯಾಕಂತ ಕೇಳಿದರೆ ಅಲ್ಲಿ ಏನು ಗುರು ಬಸವಣ್ಣನವರು ಏನು ಒಂದು ನಮಗೆ ಒಂದು ತತ್ವವನ್ನು ಹಾಕಿಕೊಟ್ಟಾದರೆ, ಕಾಯಕವೇ ಕೈಲಾಸ, ದಾಸೋಹವೇ ದೇವಧಾಮ. ಅಲ್ಲಿ ಕಾಯಕದ ಮೂಲಕ ನಾವು ಹಣವನ್ನು, ದ್ರವ್ಯವನ್ನು ಸಂಗ್ರಹ ಮಾಡಬೇಕು, ಗಳಿಸಬೇಕು, ಮತ್ತು ದಾಸೋಹದ ಮೂಲಕ ಅದನ್ನು ಸವಿಸಬೇಕು ಅನ್ನೋದು ಒಂದು ಲಿಂಗಾಯತ ಧರ್ಮದ ಒಂದು ಮೂಲ ಉತ್ತಮವಾದಂಥ ಒಂದು ಕೊಡುಗೆ ಗುರು ಬಸವಣ್ಣನವರು ಕೊಟ್ಟಂಥದ್ದು. ಅಂದರೆ
ದಾಸೋಹವೇ ದೇವಧಾಮ ಅಂದ್ರೆ ಅಲ್ಲಿ ಕಾಯಕ ಒಂದು ಕೈಲಾಸ ಆಯ್ತು ಅಂದ್ರೆ ದಾಸೋಹ ಅನ್ನೋದು ಒಂದು ದೇವರ ಇರುವಂಥ ಒಂದು ಸ್ಥಳ ಆಗ್ತತಿ ಅನ್ನೋದನ್ನು ಇಲ್ಲಿ ಗುರು ಬಸವಣ್ಣನವರು ಹೇಳುವ ಹಾಗೆ ಇಲ್ಲಿ ಲಿಂಗ ಪೂಜೆ ಜೊತೆಗೆ ಅಲ್ಲಿ ಜಂಗಮ ಸೇವೆಯನ್ನು ಮಾಡಬೇಕು ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಇಲ್ಲಿ ಹೇಳ್ತಾರೆ. ಅದಕ್ಕೆ ಹಾಗಾದ್ರೆ ನಾವು ಹೇಗೆ ಲಿಂಗಾಯತಾರ ಅಲ್ಲಿ ಜಂಗಮ ತೃಪ್ತಿಪಡಿಸಬೇಕು ಅನ್ನೋದು ಮರೆತು ನಾನು ಲಿಂಗಾಯತ ಅಂದ್ಕೊಂಡ್ರೆ ಹೇಗೆ ಲಿಂಗಾಯತ ಅದ ಅಂತ ಹೇಳಿ ಅಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ. ಆತಕ್ಕೆ ಅವ್ರೇನು ಹೇಳ್ತಾರೆ, ಹಾಗೆ ಮಾಡೋರು ಏನಂದರೆ ಆತ ಪಿಸುಣ ಹೊಲೆಯನೆಂದ ಆತ ಅಂಬಿಗರ ಚೌಡಯ್ಯ ಅಂದರೆ ಆತ ಹೊಲೆಯ ಆದಂಗೆ ಅಂತ. ಅಂದರೆ ಇಲ್ಲಿ ಈ ಲಿಂಗಾಯತ ಧರ್ಮದ ಒಂದು ಮೂಲ ಏನು ಅಂತ ಕೇಳಿದರೆ, ಅನೇಕ ಧರ್ಮದಲ್ಲಿ ಒಂದು ಪೂಜೆ, ಪ್ರಾರ್ಥನೆ, ಧ್ಯಾನ, ಜಪ, ತಪ ಅವುಗಳಿಗೆ ಪ್ರಾಮುಖ್ಯತೆ ಇದ್ದರೆ, ಇಲ್ಲಿ ಲಿಂಗಾಯತ ಧರ್ಮದಲ್ಲಿ ಪೂಜೆ, ಪ್ರಾರ್ಥನೆ, ಜಪ ತಪಗಳ ಜೊತೆಗೆ ಕಾಯಕ ಮತ್ತು ದಾಸೋಹ ಇವೆರಡು ಎರಡು ಲಿಂಗಾಯತ ಧರ್ಮದ ಗಟ್ಟಿಯಾದಂಥ ಒಂದು ತತ್ವಗಳು. ಅದಕ್ಕೆ ಅಲ್ಲಿ ತನುವನ್ನು ಗುರುವಿಗೆ, ಮನವನ್ನು ಲಿಂಗಕ್ಕೆ, ಧನವನ್ನು ಜಂಗಮಕ್ಕೆ ಸವಿಸಬೇಕು ಅನ್ನೋದು ಒಂದು ಲಿಂಗಾಯತ ಧರ್ಮದ ಮಹತ್ವರವಾದಂಥ ಒಂದು ಕೊಡುಗೆ. ಅದಕ್ಕೋಸ್ಕರ ಇಲ್ಲಿ ಅಂಬಿಗರ ಚೌಡಯ್ಯನವರು ಹೇಳುವ ಹಾಗೆ ನಾವು ಸಹಿತ ಲಿಂಗವನ್ನು ಪೂಜೆ ಮಾಡ್ತಾ ಸಮಾಜದ ಕಡೆಗೂ ಸ್ವಲ್ಪ ಗಮನ ಕೊಡಬೇಕು. ಸಮಾಜದ ಕಡೆಗೂ ನಾವು ನಮ್ಮ ಮನಸ್ಸನ್ನು ಹರಿಸಬೇಕು, ನಮ್ಮ ಧನವನ್ನು ವಿನಿಯೋಗ ಮಾಡಬೇಕು ಅನ್ನುವ ಅಂತಹ ಒಂದು ಜ್ಞಾನವು ನಮಗೆ ಬರಬೇಕು ಅಂತ ಕೇಳಿದಾಗ ನಾವು ಮತ್ತೆ ಅಲ್ಲಿ ಏನು ಮಾಡೋಕ್ಕಾಗ್ತೈತಿ ಅಂದರೆ ವಚನಗಳನ್ನು ಓದಬೇಕಾಗ್ತೈತಿ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.